ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಇವರು RSS ಸಂಘಗಳಿಗೆ, ಇವರು ಪಕ್ಷದ ಕಾರ್ಯಕರ್ತರಿಗೆ 322 ಕೋಟಿ ರೂಪಾಯಿ ಕೊಟ್ಟಿರೋದನ್ನು ಅಲ್ಲಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಗೆ ಹೋಗಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹೋಗುತ್ತೆ. ಸೊ ಅದು ಹೋಗಿಲ್ಲ ಅಂದರೆ ಎಕ್ಸ್ಚೆಕರ್ನಲ್ಲೇ ಇರುತ್ತೆ ಅಲ್ಲ. ಇವರು ಸುಮ್ಮನೆ ಹಗರಣ ಅಂತ ಇದ್ದರೆ DBTನಲ್ಲಿ ಹೇಗೆ ಮಾಡೋಕ್ಕಾಗ್ತದೆ? ಇವರು BJP ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಇರ್ಬೋದು, ಕಿತ್ತೂರು ಕರ್ನಾಟಕದ ಬಗ್ಗೆ ಇರ್ಬೋದು, ಕಲ್ಯಾಣ ಕರ್ನಾಟಕದ ಬಗ್ಗೆ ಇರ್ಬೋದು ಮಾತಾಡೋದು ಯಾವುದೇ ನೈತಿಕತೆ ಇಲ್ಲ. ಮೊನ್ನೆ ತಾನೇ ಮಾಧ್ಯಮದಲ್ಲಿ ಭಾಳ ಒಂದು ದೊಡ್ಡ ಹಗರಣ ಬಯಲಿಗೆ ಬಂದಿರೋದು. ಯಾವ ರೀತಿ ಇವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಇವರು RSS ಸಂಘಗಳಿಗೆ, ಇವರು ಪಕ್ಷದ ಕಾರ್ಯಕರ್ತರಿಗೆ 322 ಕೋಟಿ ರೂಪಾಯಿ ಕೊಟ್ಟಿರೋದನ್ನು ಅದನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಮುಂದಿನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅವಾಗ ಏನು ಹೇಳ್ತಾರೆ ಕೇಳೋಣ. ಇವರೆಲ್ಲನೂ ನೈತಿಕತೆ ಕಳ್ಕೊಂಡಿದ್ದಾರೆ. ಇವರಿದ್ದಾಗ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕಕ್ಕೂ ಮಾಡಿಲ್ಲ, ಕಿತ್ತೂರು ಕರ್ನಾಟಕಕ್ಕೂ ಮಾಡಿಲ್ಲ. ಗೃಹಲಕ್ಷ್ಮಿ ಯೋಜನೆ, DBT ಯೋಜನೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದು ಯಾವುದು DC ಹೋಗಲ್ಲ ಅಥವಾ DCಯಿಂದ ಅಲ್ಲಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಗೆ ಹೋಗಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹೋಗುತ್ತೆ. ಸೊ ಅದು ಹೋಗಿಲ್ಲ ಅಂದರೆ ಎಕ್ಸ್ಚೆಕರ್ನಲ್ಲೇ ಇರುತ್ತೆ ಅಲ್ಲ. ಇವರು ಸುಮ್ಮನೆ ಹಗರಣ ಅಂತ ಇದ್ದರೆ DBTನಲ್ಲಿ ಹೇಗೆ ಮಾಡೋಕ್ಕಾಗ್ತದೆ? ಇವರು 5,000 ಕೋಟಿ ರೂಪಾಯಿ ಮೊನ್ನೆ ಕೇಳಿದೆ, 5,000 ಕೋಟಿ ರೂಪಾಯಿ ಚುನಾವಣೆಗೆ ಯೂಸ್ ಮಾಡಿ, ಹೆಂಗೆ ಯೂಸ್ ಮಾಡೋಕ್ಕಾಗ್ತದೆ? ಏನೋ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ನಾವು ಹೇಳ್ಬೋದಪ್ಪ. ಮಾನ್ಯ ಮುಖ್ಯಮಂತ್ರಿಗಳೇ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಂಥದ್ದು ಏನಾದರೂ ಆಗಿದರೆ ವಿ ವಿಲ್ ಕರೆಕ್ಟ್ ಇಟ್ ಅಂತ ಹೇಳಿದ್ದಾರೆ. ಸಚಿವರು ಕೂಡ ಮಾಹಿತಿಯಲ್ಲಿ ತಪ್ಪಾಗಿ ಪ್ರಕಟಣೆ ಮಾಡಿದ್ದೇನೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ದುಡ್ಡು ಎಲ್ಲೋಗಿದೆ ಅಂತ ಇವರು BJP ಅವ್ರು ಕೇಳಿದ್ರೆ ಯಾರ್ದು ಜೇಬಿಗೆ ಹೋಗಿಲ್ಲ, ಹೋಗಬೇಕಾದಾಗ ನೇರವಾಗಿ ನಮ್ಮ ಮಹಿಳೆಯರಿಗೆ ಹೋಗುತ್ತೆ. ನೋಡಿ, ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ ಇರ್ಬೋದು, ಇವೆರಡೂ ಯೋಜನೆಗಳು ಕೂಡ ನಮ್ಮ ರಾಜ್ಯದ ಮಾನವ ಸಂಪನ್ಮೂಲವನ್ನು ಬಲಿಷ್ಠಗೊಳಿಸಲಿಕ್ಕಿದೆ. ಯುವ ನಿಧಿ ಇರ್ಬೋದು, ಯುವ ನಿಧಿ ಪ್ಲಸ್ಸು ಮತ್ತು ನಿಪುಣ ಕಾರ್ಯಕ್ರಮ ನಮ್ಮ ಇಲಾಖೆದು, ಇವೆಲ್ಲ ಮೂರು ಸೇರಿ ವಿ ಆರ್ ಟ್ರೈಂಗ್ ಟು ಎನ್ಶೋರ್ ದ್ಯಾಟ್ ದ ಮೋಸ್ಟ್ ಎಂಪ್ಲಾಯಬಲ್ ಹ್ಯೂಮನ್ ರಿಸೋರ್ಸ್ ಇನ್ ದ ವರ್ಲ್ಡ್ ಈಸ್ ಫ್ರಮ್ ಕರ್ನಾಟಕ. 300 ಕೋಟಿ ರೂಪಾಯಿ ನಾವು ಬರೀ ನಿಪುಣ ಯೋಜನೆ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಮತ್ತು ಯುವ ನಿಧಿ ಪ್ಲಸ್ನಲ್ಲಿ ಅವರಿಗೆ ಭತ್ತೆನೂ ಕೊಡ್ತಾ ಇದ್ದೀವಿ, ಹಾಗೂ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ಇಡೀ ರಾಷ್ಟ್ರದಲ್ಲಿ ಇಂಥ ಒಂದು ಯೋಜನೆ ಬಹುಶಃ ಎಲ್ಲೂ ಇಲ್ಲ. ನೋಡಿ, ಅದು ನಿರುದ್ಯೋಗಿ ಭತ್ತೆ, ಅದ್ರ ಜೊತೆಗೆ ಯುವ ನಿಧಿ ಪ್ಲಸ್ ಏನಿದೆ ಅಂದರೆ ಯಾರಿಗೆ ತರಬೇತಿ ಬೇಕು ಅದಕ್ಕೂ ಕೂಡ ಕೊಡ್ತಾ ಇದ್ದೀವಿ. ಸೊ ತರಬೇತಿ ಕೂಡ ಅದರಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಾವು ಫಸ್ಟ್ ಕಾನ್ಸೆಪ್ಷಲೈಸ್ ಮಾಡಿದಾಗ ಬರೀ ನೀವು ಹೇಳ್ದಂಗೆ ಭತ್ತೆ ಇತ್ತು, ಆದರೆ ನಮ್ಮ ಯುವಕರಿಗೆ ತರಬೇತಿ ಕೂಡ ಬೇಕಂದರೆ ಯುವ ನಿಧಿ ಪ್ಲಸ್ ಅಂತ ನಾವು ಮಾಡಿದ್ದೀವಿ. ಮತ್ತು ನಿಪುಣ ಯೋಜನೆಯಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ರೀಸ್ಕಿಲಿಂಗು, ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಗಳು ಕೂಡ ನಾವು ತೊಗೊಂಡಿದ್ದೀವಿ. ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್ ಈಸ್ ಸೇಯಿಂಗ್ ಅಬೌಟ್ ಕರೆಂಟ್ CM.